ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಮ್ಯಾಂಗೋ ಕೇಸರಿ ಬಾತ್ ತಿಂದಿರ್ತೀರಾ, ಪೈನಾಪಲ್ ಕೇಸರಿ ಬಾತ್ ತಿಂದಿರ್ತೀರಾ. ನೋಡಿ, ಒಮ್ಮೆ ಈ ಥರ ಹಲಸಿನ ಹಣ್ಣಿನ ಕೇಸರಿ ಬಾತ್ನ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಹಲಸಿನ ಹಣ್ಣಿನ ಕೇಸರಿ ಬಾತ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು, ನಾನಿಲ್ಲಿ 1 ಬೌಲಷ್ಟು ಹಲಸಿನ ಹಣ್ಣನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಬೌಲಷ್ಟು ಈ ಥರ ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಕೂಡ ಇಟ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ನಂತರ ನಾನು 1 ಬೌಲಷ್ಟು ಮೀಡಿಯಮ್ ರವೆನ ತಗೊಂಡಿದ್ದೀನಿ. ಅದೇ ಬೌಲ್ ಮೆಜರ್ಮೆಂಟಲ್ಲಿ ನಾನು 3/4 ಬೌಲಷ್ಟು ಸಕ್ಕರೆನ ತಗೊಂಡಿದ್ದೀನಿ ಮತ್ತು 1 ಏಲಕ್ಕಿನ ತಗೊಂಡಿದ್ದೀನಿ. ನೀವು 1 ಬೌಲು ಸಕ್ಕರೆ ಬೇಕಾದರೂ ತಗೋಬೋದು. ನಂತರ ಇದು ಗೋಡಂಬಿನ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನಲ್ಲಿ, ಮತ್ತು 1 ಬೌಲಷ್ಟು ತುಪ್ಪನ ನೀವು ನಿಮ್ಮ ರುಚಿಗನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ, ನಾನು 1 ಬೌಲಷ್ಟು ಮೀಡಿಯಮ್ ರವೆನ ತಗೊಂಡಿದ್ನಲ್ಲ, ಅದೇ ಬೌಲ್ನಲ್ಲಿ 2.5 ಕಪ್ಪಷ್ಟು ನೀರನ್ನು ನಾನು ಇವಾಗ ಕಾಯೋದಕ್ಕೆ ಇಡ್ತೀನಿ. 1 ಕಪ್ಪು ರವೆಗೆ 2.5 ಕಪ್ಪಷ್ಟು ನೀರು ಬೇಕಾಗುತ್ತೆ. ಅದನ್ನು ಅಲ್ಲಿ ಕಾಯೋದಕ್ಕೆ ಇಟ್ಟು ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಡ್ರೈ ಫ್ರೂಟ್ಸ್ನಲ್ಲಿ ಬೇಕಿದ್ರೆ ದ್ರಾಕ್ಷಿ, ಪಿಸ್ತಾನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಅದನ್ನು ಹಾಕಿದ್ರೆ ನಮ್ಮ ಮನೇಲಿ ಇಷ್ಟ ಆಗಲ್ಲ, ಅದರಿಂದ ಬರೀ ಗೋಡಂಬಿನ ಮಾತ್ರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬ್ರೌನಿಷ್ ಕಲರ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ನೋಡಿ, ಈ ಥರ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ನಂತರ ಅದನ್ನು ನೀವು ಇನ್ನೊಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ. ನಂತರ ಅದೇ ಕಡಾಯಿಗೆ ನಾನು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ನಾವು ತಗೊಂಡಿದ್ವಲ್ಲ 1 ಬೌಲಷ್ಟು ರವೆನ ಹಾಕ್ಕೊಂಡು, ರವೆ ನೀಟಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಘಮ ಬರಬೇಕು ಮತ್ತು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ನೀವು ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಅದು ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾವು ಮೊದಲೇ ಕಾಯಿಸಿ ಇಟ್ಕೊಂಡಿದ್ವಿ ನೋಡಿ 2.5 ಕಪ್ಪಷ್ಟು ನೀರನ್ನು ಸ್ವಲ್ಪನೇ ನೀವು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾದ ಗಂಟು ಆಗೋದಿಲ್ಲ. ನಾವು ತುಪ್ಪನ ಹಾಕಿ ರವೆನ ಹುರಿದಿರೋದ್ರಿಂದ ಗಂಟಾಗೋದಿಲ್ಲ. ಆದ್ರೂ ಸ್ವಲ್ಪ ನೀವು ಸ್ಪ್ಯಾಚುಲಾದಲ್ಲಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ತಾ ನೀಟಾಗಿ ಈ ಥರ ನೋಡಿ ಚೆನ್ನಾಗಿ ಅದನ್ನು ರವೆ ಬೇಯೋವರೆಗೂ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದು ಸೆಟ್ ಆದ ನಂತರ ನಾವು ತಗೊಂಡಿದ್ವಲ್ಲ 1 ಬೌಲಷ್ಟು ಹಲಸಿನ ಹಣ್ಣನ್ನು ಹಾಕ್ಕೊಂಡು ಅದ್ರ ಜೊತೆಗೆ 1 ಏಲಕ್ಕಿ ಮತ್ತು ಸಕ್ಕರೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಹಲಸಿನ ಹಣ್ಣನ್ನು ನೀವು ಮುಂಚೆನೇ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿಬಿಟ್ರೆ ಅದ್ರ ಫ್ಲೇವರು ನಮಗೆ ತುಪ್ಪದಲ್ಲೇ ಹೊರಟೋಗುತ್ತೆ. ನಮಗೆ ತಿನ್ನಬೇಕಾದ್ರೆ ಆ ಫ್ಲೇವರ್ ಸಿಗಲ್ಲ. ಈ ಟೈಮ್ನಲ್ಲಿ ನೀವು ಹಾಕ್ಕೊಂಡ್ರೆ ಅದು ಏನಾಗುತ್ತೆ, ತಿನ್ನಬೇಕಾದ್ರೆ ಅದ್ರದ್ದು ಫ್ಲೇವರು ಜಾಕ್ ಫ್ರೂಟದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಆ ಪೀಸ್ಗಳು ಕ್ರಂಚಿಯಾಗಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದನ್ನು ಹಾಕ್ಕೊಂಡ ನಂತರ ನಾವು ರುಬ್ಬಿ ಸ್ವಲ್ಪ ಇಟ್ಕೊಂಡಿದ್ವಲ್ಲ ಪೇಸ್ಟು ಜಾಕ್ ಫ್ರೂಟದು, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀವು ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕಾಗುತ್ತೆ. ಈ ಟೈಮ್ನಲ್ಲೇ ನಾವು ಹಾಕಿದಂಥ ಜಾಕ್ ಫ್ರೂಟ್ ಪೀಸ್ ಮಾಡಿ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಈ ಟೈಮ್ನಲ್ಲೇ ಫ್ರೈ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಇದೆಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೆ ಯಾವ ಥರ ಫ್ಲೇವರ್ ಬರುತ್ತಾ ಇರುತ್ತೆ ಅಂದರೆ ಅದನ್ನು ತಿಂತಾ ಇದ್ದರೆ ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ಮತ್ತೆ ಇನ್ನೊಂದು 3-4 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೀವು ತುಪ್ಪನ 1 ಬೌಲಷ್ಟು ಮ್ಯಾಕ್ಸಿಮಮ್ ಅಂದರೆ 1 ಬೌಲಷ್ಟು ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1/4 ಬೌಲಷ್ಟು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ತಳ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪನೂ ಅದು ಕಡಾಯಿಗೆ ಅಂಟುತ್ತಾ ಇಲ್ಲ. ಈ ಥರ ಬಿಡಬೇಕು ತವ. ಅಲ್ಲಿವರೆಗೂ ನೀವು ತುಪ್ಪನ 1-2 ಸ್ಪೂನ್ ಹಾಕ್ಕೊಳ್ತಾ ಈ ಥರ ಫ್ರೈ ಮಾಡ್ತಾ ಬರಬೇಕಾಗುತ್ತೆ. ನಾನು ಲಾಸ್ಟಲ್ಲಿ ಒಂದು ಗ್ಲಾಸಲ್ಲಿ ಸ್ವಲ್ಪ ಬಿಸಿ ನೀರಿಗೆ ಲೆಮನ್ದು ಕಲರ್ನ ಸ್ವಲ್ಪ ಲೈಟಾಗಿ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಲರ್ಗೋಸ್ಕರ. ನೋಡಿ, ಈ ಥರ ಹಾಕ್ಕೊಂಡು ಅದನ್ನು ಕೂಡ ಇನ್ನೊಂದು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಅಂಥ ಜಾಕ್ ಫ್ರೂಟ್ ಕೇಸರಿ ಬಾತು ರೆಡಿನೇ ಆಗೋಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಆ ಫ್ಲೇವರು ತಿಂತಾ ಇದ್ದರೆ ಇದನ್ನು ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ನೋಡಿ, ಸ್ವಲ್ಪನೂ ಅಂಟುತ್ತಾ ಇಲ್ಲ. ಸ್ಪ್ಯಾಚುಲಾಗೆ ತೆಗ್ದು ಈ ಥರ ಹಾಕ್ತಾ ಇದ್ರೆ ಅದು ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ನೋಡಿ.
ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ಸ್ವಲ್ಪ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಅದನ್ನು ತಿರುವುತ್ತಾ ಇರಬೇಕಾಗುತ್ತೆ. ಲಾಸ್ಟಲ್ಲಿ ನಾನು ಡ್ರೈ ಫ್ರೂಟ್ಸು ಗೋಡಂಬಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ 2 ನಿಮಿಷ ಬೇಯಿಸಿದ್ರೆ ಸೂಪರ್ ಆಗಿರೋಂಥ ಜಾಕ್ ಫ್ರೂಟು ಕೇಸರಿಬಾತ್ ರೆಡಿನೇ ಆಗೋಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.